ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಅಸಂಘಟಿತ ಕಾರ್ಮಿಕರ ಕಲಾವಿದರ ಸಂಘ ತಿರುಮಲ ಟ್ರಸ್ಟ್ ವತಿಯಿಂದ ಅಭಿನಂದನಾ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ. ವಾರ್ತೆಗಳ ವಿವರ. ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಶನಿವಾರ ಅಸಂಘಟಿತ ಕಾರ್ಮಿಕರ ಕಲಾವಿದರ ಸಂಘ ಹಾಗೂ ತಿರುಮಲ ಟ್ರಸ್ಟ್ ವತಿಯಿಂದ ಅಭಿನಂದನಾ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ಕಾರದಿಂದ ಡಾಕ್ಟರೇಟ್ ಪ್ರಶಸ್ತಿ ಪಡೆದ ನಾಟಕ ಕಲಾವಿದರಾದ ವೆಂಕಟಗಿರಿಯಪ್ಪನವರು ವಹಿಸಿದ್ದರು. ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಯಾದ ಅಕ್ರಮ್ ಪಾಷಾನವರು ಚಾಲನೆ ನೀಡಿದರು. ಸಮಾಜ ಸೇವಕರು ಹಾಗೂ ತಿರುಮಲ ಟ್ರಸ್ಟ್ನ ಕಾರ್ಯದರ್ಶಿಯವರಾದ ವೈ ಮಹೇಶ್ ರವರು ಅಭಿನಂದನಾ ಸಮಾರಂಭದ ಎಲ್ಲ ಉಸ್ತುವಾರಿಯನ್ನು ವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ವೈ ಮಹೇಶ್ ರವರು, ಈ ಕಾರ್ಯಕ್ರಮದಲ್ಲಿ ಕಲಾವಿದರಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಗುರುತಿಸಿ ಅವರ ಕಲೆಗಳಿಗೆ ಪ್ರೋತ್ಸಾಹ ನೀಡುವುದು ಎಲ್ಲರ ಕರ್ತವ್ಯವಾಗಿದೆ. ನಮ್ಮ ಜಿಲ್ಲೆ ಕಲಾವಿದರ ತವರೂರು. ನಮ್ಮ ಜಿಲ್ಲೆಯಲ್ಲಿ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು, ಸಾಹಿತಿಗಳು, ಹೋರಾಟಗಾರರು, ಉನ್ನತ ಮಟ್ಟದ ಅಧಿಕಾರಿಗಳು ಇದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಪ್ರತಿಭಾವಂತ ಕಲಾವಿದರಿಗೆ ಗುರುತಿಸಿ ಅವರಿಗೆ ಹೆಚ್ಚು ಪ್ರಶಸ್ತಿಗಳನ್ನು ನೀಡಬೇಕೆಂದು ಹೇಳಿದರು. ಜಿಲ್ಲಾಧಿಕಾರಿಯವರಾದ ಅಕ್ರಮ್ ಪಾಷಾನ್ ಅವರು ಮಾತನಾಡಿದರು. ಕಾರ್ಯನಿರತರ ಪತ್ರಕರ್ತರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಕೆ.ಎಸ್. ಗಣೇಶ್, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ಎಂ. ಚಂದ್ರಶೇಖರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕಿ ವಿಜಯಲಕ್ಷ್ಮಿ, ನಂಜುಂಡೇಶ್ವರ ಪಾಸ್ವಾನ್, ಡಾಕ್ಟರ್ ಅಶ್ವಥ್ ನಾರಾಯಣ ಅಂತಜ, ಈ ನೆಲ ಈ ಜಲ ಸಂಸ್ಕೃತಿಯ ವೆಂಕಟಾಚಲಪತಿ, ಕಾರ್ಯದರ್ಶಿ ಭಾರ್ಗವ್ ರಾವ್, ಛತ್ರಕೋಡಿಯಲ್ಲಿ ಕೃಷ್ಣೇಗೌಡ, ಸಮಾಜ ಸೇವಕರಾದ ಇಮ್ರಾನ್, ವೇಮ್ಗಲ್, ಸೈಯದ್ ಕರೀಂ ಹಾಗೂ 50 ಹೆಚ್ಚು ಕಲಾ ತಂಡಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದವು. ವರದಿ ಪರ್ವೀಜ್ ಅಹಮದ್. ಬರೆದಿದ್ದಾರೆ. ಇವರು ಪ್ರಕಟಿಸಿರುವ ಪುಸ್ತಕಗಳೆಂದರೆ ಮೌನಗೀತೆ, ಸಾಹಸ ಭೀಮ, ಕವನ ಸಂಕಲನ. ಇವರಿಗೆ ಲಭಿಸಿರುವ ಪ್ರಶಸ್ತಿಗಳು ಸುವರ್ಣ ರಂಗೋತ್ಸವ ಪ್ರಶಸ್ತಿ. 5 ವರ್ಷಗಳ ಹಿಂದೆ ನಾನು ಮೊದಲು ನಾಟಕ ನೋಡಿದ್ದೆ. ಇವರು ನಾಟಕ ಪ್ರಾಕ್ಟೀಸ್ ಮಾಡೋದನ್ನ, ಯಾಕಂದ್ರೆ ಇವೆಲ್ಲಾನು ಇವರು ತಂಡ ಇತ್ತು. ಬಿ ಗಿರಿಸಾರು, ತಾಜ್ಬೀರು, ಆಮೇಲೆ ಈಗ ಬೇಕಂದ್ರೆ ನಮ್ಮ ಮಾಸ್ಟರ್ ಆಗಿರುವಂತ ರಾವ್ ಅವರು, ಕೆ.ಎಸ್. ಗಣೇಶ್ ಸರ್ ಅವರಿಗೆ ಹಾಡುಗಳನ್ನು ಹಾಡೋದಕ್ಕೆ ವೇದಿಕೆ ಅವಕಾಶ. ಡಾಕ್ಟರ್ ಬಿ ವಿ ವೆಂಕಟಗಿರಿಯಪ್ಪನವರಿಗೆ ಅಭಿನಂದನಾ ಸಮಾರಂಭ ಇತ್ತು. ಅವರು ಇತ್ತೀಚೆಗೆ ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ಕಲಾಕ್ಷೇತ್ರದಲ್ಲಿ, ನಾಟಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸತಕ್ಕಂಥ ಗುರುತಿಸಿ ಅವರಿಗೆ ಗೌರವ ಡಾಕ್ಟರೇಟನ್ನು ಕೂಡ ಈಗ ನೀಡಲಾಯಿತು. ಅದೇ ಸಮಾರಂಭಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಆಗಮಿಸಿ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿದರು. ನಮ್ಮ ದಲಿತ ನಾಯಕರು ಚಂದ್ರಶೇಖರ್ ಅವರು ಆಗಮಿಸಿದರು. ಕೆ.ವಿ. ಗಣೇಶ್, ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರು, ಅವರು ಆಗಮಿಸಿ ಸಮಾರಂಭದಲ್ಲಿ ಶುಭ ಕೋರಿದರು. ಹಾಗೆ ಅನೇಕ ಕಲಾವಿದರು, ಸಮಾಜ ಸೇವೆಯಲ್ಲಿ ಸೇವೆ ಸಲ್ಲಿಸತಕ್ಕಂಥ ಇಮ್ರಾನ್ ಅವರು ಮತ್ತು ಮೊಯಿನ್ ಖಾನ್ ಅವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ವಿಜಯಲಕ್ಷ್ಮಿಯವರು ಮತ್ತು ಅನೇಕ ಮುಖಂಡರು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿರುತ್ತಾರೆ. ಅವರಿಗೆ ನಮ್ಮ ತಿರುಮಲ ಟ್ರಸ್ಟ್ ಪರವಾಗಿ ಅನೇಕ ನೆನಪಿನ ಕಾಣಿಕೆಗಳನ್ನು ನೀಡಲಾಗಿತ್ತು. ಹಾಗೆಯೇ ನಮ್ಮ ಡಾಕ್ಟರೇಟ್ ಬಿ ವಿ ಗಿರಿಯವರಿಗೆ ಅಭಿನಂದಿಸಲಾಯಿತು. ತಮ್ಮ ಹೆಸರು ಏನಾಗಿದ್ದೀರಾ ತಾವು ತಿರುಮಲ ಟ್ರಸ್ಟಲ್ಲಿ? ಸಮಾಜ ಸೇವಕರು, ತಿರುಮಲ ಟ್ರಸ್ಟ್ ಕಾರ್ಯದರ್ಶಿ. ನಿಮಗೆ ಇದು ಡಾಕ್ಟರೇಟ್ ಪ್ರಶಸ್ತಿ ಬಂದಿದೆ. ಅದಕ್ಕೆ ಈ ಸಂದರ್ಭದಲ್ಲಿ ನಿಮಗೆ ಎಷ್ಟು ಯಾವ ರೀತಿ ಅನಿಸ್ತಾ ಇದೆ? ಸಂತೋಷ ಆಗ್ತಾ ಇದೆಯಾ? ಇದ್ರೆ ಹೆಂಗೆ ಇದು? ನನಗೆ 30-60 ವರ್ಷಗಳ ಕಲೆ ಹಾಗೂ ಸಮಾಜ ಸೇವೆ
ಮತ್ತು ಅನೇಕ ಕನ್ನಡ ಚಳವಳಿಗಳನ್ನು ಭಾಗವಹಿಸಿದ್ದಂಥ ನನಗೆ ಈ ದಿನ ಬೆಂಗಳೂರು ಉತ್ತರ ವಿದ್ಯಾಲಯದವರು ಡಾಕ್ಟರೇಟ್ ಪದವಿ ಕೊಟ್ಟಿರ್ತಕ್ಕಂಥದ್ದು ನನಗೆ ಬಹಳ ಸಂತೋಷ ತಂದಿದೆ. ಈ ಒಂದು ಡಾಕ್ಟರೇಟ್ ಪದವಿ ನನಗಲ್ಲ, ಇಡೀ ನಮ್ಮ ಜಿಲ್ಲೆಯ ಕಲಾವಿದರಿಗೆ ಮತ್ತು ನನ್ನ ಇಷ್ಟು ಜನ ಕೂಡ ಪ್ರೋತ್ಸಾಹ ನೀಡಿದಂಥ ನಮ್ಮ ಸ್ನೇಹಿತರಾದಂಥ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನನಗೆ ಅನೇಕ ಪ್ರಶಸ್ತಿಗಳು ಪುರಸ್ಕಾರಗಳು ಬಂದಿರತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಅಂತ ನಾನು ಭಾವಿಸ್ತೇನೆ. ನಾಟಕ ಅಕಾಡೆಮಿ ಅವಾರ್ಡ್ ಬಂದಿದೆ, ಹಾಗೆಯೇ ಡಾಕ್ಟರ್ BR ಅಂಬೇಡ್ಕರ್ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ, ಬೆಸ್ಟ್ ಸಿಟಿಜನ್ಸ್ ಆಫ್ ಅವಾರ್ಡ್ ಬಂದಿದೆ. ಇನ್ನು ಅನೇಕ 33 ಪುಸ್ತಕಗಳನ್ನು ಬರೆದಿದ್ದೀನಿ. ಹೀಗೆ ಅನೇಕ ನನ್ನ ಒಂದು ಕಲೆ ಹಾಗೂ ಸಂಸ್ಕೃತಿಯನ್ನು ನೋಡಿ ಈ ಒಂದು ಸಂದರ್ಭದಲ್ಲಿ ನಾನು ಯಾಕೆ ಡಾಕ್ಟರೇಟ್ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅನ್ನಿಸ್ತೀನಿ. ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಆಯೋಜಕರಾದಂಥ ಬಿ ಸಂಜೀವಯ್ಯನವರು, ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಮಹೇಶ್ ಅಣ್ಣನವರು ಕೂಡ ಈಗ ನಮ್ಮ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಎಲ್ರಿಗೂ ಕೂಡ ನಾನು ಆಭಾರಿಯಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಸರು ಮಾಗೇರಿ ವೆಂಕಟೇಶ್ ಅಂತ, ಕಲಾವಿದರು ಮತ್ತು ಶಿಕ್ಷಕರು. ಡಾಕ್ಟ್ರೇಟ್ ಅವಾರ್ಡ್ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿರತಕ್ಕಂಥ ಒಂದು ವಿಚಾರ ಅಲ್ಲ. ಯಾಕೆಂತಂದರೆ ಎಲ್ರಿಗೂ ಕೂಡ ಡಾಕ್ಟ್ರೇಟ್ ಅವಾರ್ಡ್ ಕೊಟ್ಟರೆ ಡಾಕ್ಟ್ರೇಟ್ ಅಂತಕ್ಕಂಥ ಪದವಿಗೆ ಅರ್ಥ ಇರೋದಿಲ್ಲ. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸಾಹಿತ್ಯಗಳನ್ನು, ಕಲಾವಿದರುಗಳನ್ನು, ಸಮಾಜ ಸೇವಕರನ್ನು ಗುರುತಿಸಿ ನೀಡ್ತಕ್ಕಂಥದ್ದು. ಅಂಥ ಒಂದು ಡಾಕ್ಟ್ರೇಟ್ ಪದವಿಯನ್ನು ಇವತ್ತು ಸನ್ಮಾನ್ಯ BV ಗಿರಿರವರಿಗೆ ನೀಡಿರ್ತಕ್ಕಂಥದ್ದು ಇಡೀ ಸಮಸ್ತ ಜಿಲ್ಲೆಗೆ ಒಂದು ಕೀರ್ತಿ ಅಂತೇಳಿ ನಾನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಮತ್ತು ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿರ್ತಕ್ಕಂಥ ಮಾಧ್ಯಮ ಮತ್ತು ಪತ್ರಕರ್ತರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಸ್ವಾಗತ ಕೋರ್ತಾ. ನನ್ನ ಹೆಸರು CM ನಂಜುಂಡಪ್ಪ, ಕಲಾವಿದರಿಗೆ ನಾಟಕ ನಿರ್ದೇಶಕರು, ಮಾಲೂರು ತಾಲೂಕು ಚಿಕ್ಕೇಗ್ಲೂರು ಗ್ರಾಮದಿಂದ ಬಂದಿದ್ದೀನಿ. ನಮಗೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಡಾಕ್ಟರ್ BV ವೆಂಕಟಗಿರಿಯಪ್ಪ ಅಂತ ಅವರು ಶಿಕ್ಷಕರು, ನಿವೃತ್ತ ಶಿಕ್ಷಕರಾಗಿದ್ದಾರೆ. ಈ ಕೋಲಾರ ಜಿಲ್ಲೆಯಲ್ಲಿ ಎಲ್ಲರಿಗೂ ಪರಿಚಯಸ್ಥರು, ಕಲಾ ತಂಡಗಳನ್ನು ಮತ್ತು ಕಲಾವಿದರನ್ನು ಬೆಳೆಸಿರ್ತಕ್ಕಂಥ ನಮ್ಮ ಮೆಚ್ಚಿನ ನಾಯಕರು ಮತ್ತು ನಮ್ಮ ಗುರುಗಳು ಡಾಕ್ಟರ್ BV ಗಿರಿಯವರು. ಅವರಿಗೆ ಡಾಕ್ಟ್ರೇಟ್ ಬಂದಿರೋದು ನಮ್ಮ ಜಿಲ್ಲೆಗೆ ಅಲ್ಲ, ಇಡೀ ನನ್ನ ರಾಜ್ಯಕ್ಕೂ ಕೂಡ ನಾನು ಸಂತೋಷ ಪಡೋಂಥ ವಿಚಾರ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಅವರಿಗೆ ಬಹಳಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ. ನಾನು ಕೂಡ ಅವ್ರ ಜೊತೆಯಲ್ಲಿ ಡೆಲ್ಲಿಗೆ ಹೋಗಿ ಡಾಕ್ಟರ್ BR ಅಂಬೇಡ್ಕರ್ ಫೆಲೋಶಿಪ್ ಅವಾರ್ಡ್ಗಳು ಕೂಡ ನನ್ನ ಜೊತೆಯಲ್ಲಿ ಕರ್ಕೊಂಡೋಗಿದ್ದರು. ಅವ್ರಿಗೂ ನಮಗೆಲ್ಲರಿಗೂ ಬಂದಿದೆ. ಈಗ ಅವರಿಗೆ ನನ್ನ ಉದ್ದೇಶ ಏನೆಂದರೆ, ಕೋಲಾರ ಜಿಲ್ಲೆ ಪರವಾಗಿ, ಕರ್ನಾಟಕ ರಾಜ್ಯ ಎಲ್ಲ ಕಲಾವಿದರ ಪರವಾಗಿ ನಾನು ಕೇಳೋದೇನೆಂದರೆ, ನಿಮ್ಮ ಮುಂದೆ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ದಯವಿಟ್ಟು ಸರ್ಕಾರ, ಜನಪ್ರತಿನಿಧಿಗಳು, ಅಧಿಕಾರಿಗಳು ಅವರಿಗೆ ಕೊಡಿಸ್ಕೊಡ್ಬೇಕು. ಜೊತೆಗೆ ನಾಟಕ ಅಕಾಡೆಮಿ ಅಧ್ಯಕ್ಷರು ಕೂಡ ಮಾಡಬೇಕು, ಅಥವಾ ಜನಪದ ಅಕಾಡೆಮಿ ಅಧ್ಯಕ್ಷರು ಕೂಡ ಮಾಡಬೇಕು ಅಂತೇಳಿ ನಾನು ಕೋಲಾರ ಜಿಲ್ಲೆಯಾದ್ಯಂತ ಎಲ್ಲ ಕಲಾವಿದರ ಪರವಾಗಿ ನಾನು ತಮ್ಮಲ್ಲಿ ನನ್ನ ಮನವಿ ಮಾಡಿಕೊಳ್ತಾ ಇದ್ದೇನೆ. ಜೈ ಕರ್ನಾಟಕ. ತುಂಬ ಸಂತೋಷ ಈ ಕಾರ್ಯಕ್ರಮ ನಡೆಸ್ಕೊಟ್ಟವ್ರಿಗೂ ಮತ್ತು ಎಲ್ರಿಗೂ ನಾನು ವಂದನೆ. ಆದರೆ ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ನನಗೆ ತುಂಬ ಸಂತೋಷ. ಮತ್ತೆ ಯಾರಿಗಾದ್ರೂ ನಾಟಕ ಕಲಿಸ್ಬೇಕು ಅಂತ ಏನಾದರೂ ಫಿಕ್ಸ್ ಆಗಿದ್ದೀರಾ? ತರಬೇತಿಗಳೇನೋ ಮಾಡ್ತಾ ಇದ್ದೀರಾ? ಅಷ್ಟೇ ಮಾಡ್ತಾರೆ, ಅವರು ಅಷ್ಟೇ ಎಲ್ಲ ಇದರಲ್ಲೂ ಭಾಗವಹಿಸ್ತಾರೆ. ಯಾರಿಗಾದ್ರೂ ಅಂದರೆ ಮಕ್ಕಳಿಗೆ, ಈಗಿನ ಮಕ್ಕಳಿಗೆ ನಾಟಕ ಅಂದರೆ ಅಷ್ಟು ಗೊತ್ತಿಲ್ಲ. ಈಗ ಯಾರಿಗಾದ್ರೂ ಅಂದರೆ ಕ್ಲಾಸಸ್ ಥರ ಮಾಡೋ ಇದ್ದೀರಾ? ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಮಾಡ್ತಾರೆ. ಹೋದ ವರ್ಷ ಕೂಡ ನಾವು ಮರಣ ಮೃದಂಗ ಅಂತೇಳಿ ಕೊರೋನಾ ಸಂದರ್ಭದಲ್ಲಿ ನಾವು ರಾಜ್ಯ ಮಟ್ಟಕ್ಕೆ ಮಕ್ಕಳನ್ನು ಕಲಿಸಿ ಕರ್ಕೊಂಡೋಗಿದ್ವಿ. ರಾಜ್ಯ ಮಟ್ಟದಲ್ಲಿ ಕೂಡ ಅದು ದ್ವಿತೀಯ ಬಹುಮಾನ ಬಂದಿರತಕ್ಕಂಥದ್ದು. ಈಗಲೂ ಕೂಡ ನಾನು ಒಂದು ಪುಸ್ತಕವನ್ನು ಬರೀತಾ ಇದ್ದೆ, ನಾಟಕನ ಶ್ರೀರಾಮ ಪಟ್ಟಾಭಿಷೇಕ ಅಂತ. ಅದು ಹಳೆಗನ್ನಡದಲ್ಲಿ ಬರಿತಾ ಇದ್ದೀನಿ. ಅದನ್ನು ಕಲಾವಿದರಿಗೆ ಕಲಿಸ್ಬೇಕಂತೇಳಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಈಗ ಬರಿತಾ ಇದ್ದೀನಿ. ಅದು ಬರೆದ ಮೇಲೆ ನಾನು ನಿರಂತರವಾಗಿ ಇನ್ನೂ ಕೂಡ ಇದು ಮಾಡ್ತೀನಿ. ಈ ಒಂದು ಕಲೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥವರು ನಮ್ಮ ಮಕ್ಕಳು, ನಮ್ಮ ಮಿಸಸ್ಸು ಮತ್ತು ಸಂಜೀವಯ್ಯನವರು ಎಲ್ಲ ಕೂಡ ನಮ್ಮ ಬಳಗ ಏನಿದೆ, ಈ ಬಳಗಕ್ಕೆ ನಾನು ಅತ್ಯಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಅವ್ರ ಸಹಕಾರ ಇಲ್ಲದಿದ್ದು ನಾವೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದು ಕೈ ಚಪ್ಪಾಳೆ ಆಗಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು, ನನಗೆ ಈ ಅವಾರ್ಡ್ ಬಂದಿರೋದಲ್ಲ,
ಇಡೀ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ನನ್ನ ಶ್ರಮ ಮತ್ತು ನನ್ನ ಹಿಂದೆ ಇರತಕ್ಕಂಥ ಏನು ನನ್ನ ಇದಿದೆ ಸರ್ವಿಸ್ ಇದೆ ಅದನ್ನು ನೋಡಿ ಇಲಾಖೆ ಅಂದರೆ ಯೂನಿವರ್ಸಿಟಿ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿರತಕ್ಕಂಥದ್ದು ಯೂನಿವರ್ಸಿಟಿಗೆ ನಾನು ಅನಂತ ಆಭಾರಿಯಾಗಿರ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.